ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಯುದ್ಧ ಯುದ್ಧ ಯುದ್ಧ. ಈಗ ಯುದ್ಧದ ವಿರುದ್ಧದ ಪ್ರತಿಭಟನೆಗಳು ಕೂಡ ತೀವ್ರ ರೂಪದಲ್ಲಿ ಪ್ರಾರಂಭ ಆಗಿವೆ. ವಾಷಿಂಗ್ಟನ್ ಡಿಸಿಯಲ್ಲಿ ಸಾವಿರಾರು ಜನ ರಸ್ತೆಗೆ ಇಳಿದರು. ನೋ ಕಿಂಗ್ ಅನ್ನುವುದು ಅವರ ಪ್ರತಿಭಟನೆಯ ಸ್ಲೋಗನ್ ಆಗಿತ್ತು. ಏನು ನೋ ಕಿಂಗ್ ಅಂದರೆ ಇದು ರಾಜಪ್ರಭುತ್ವ ಅಲ್ಲ, ಪ್ರಜಾಪ್ರಭುತ್ವ ಅಂತ. ಪ್ರಜಾಪ್ರಭುತ್ವದಲ್ಲಿ ಹಿಂಸೆ, ಹತ್ಯೆ, ಯುದ್ಧಗಳಿಗೆ ಅವಕಾಶ ಇರಕೂಡದು. ರಾಜರ ಆಡಳಿತದಲ್ಲಿ ಇರುತ್ತೆ. ಸೊ ಇಂತಹ ಪ್ರತಿಭಟನೆಗಳು ಕೇವಲ ಅಮೇರಿಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಆದರೆ ಅರ್ಧದಷ್ಟು ಅಮೇರಿಕನ್ನರು ಈಗ ಟ್ರಂಪ್ ಅವ್ರನ್ನ ವಿರೋಧಿಸ್ತಿದ್ದಾರೆ, ಯುದ್ಧವನ್ನು ವಿರೋಧಿಸ್ತಿದ್ದಾರೆ, ಇರಾನ್ ಮೇಲಿನ ದಾಳಿಯನ್ನು ವಿರೋಧಿಸ್ತಿದ್ದಾರೆ. ಆದರೆ ಟ್ರಂಪ್ ಅವರಿಗೆ ಒಂದು ರೀತಿಯಲ್ಲಿ ಮೈ ಮೇಲೆ ಬರೋದು ಒಂಥರ ಆರ್ತಿ ಬಂದಂತೆ ಕಾಣ್ತಾ ಇದೆ. ಮತ್ತು ಅಮೇರಿಕಾದ ಸೈನ್ಯದ ತುಕಡಿಗಳು ಇರಾನ್ದತ್ತ ಹೊರಟಿವೆ. ಯಾಕೆಂದರೆ ಫಿಸಿಕಲ್ ಇನ್ವೇಷನ್ ಮಾಡುವುದಕ್ಕೆ ಟ್ರಂಪ್ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅದರಿಂದ ಅದು ಯುದ್ಧ ಯಾವ ಟರ್ನ್ ತಗೊಳುತ್ತೆ ಏನು ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಅದರ ನಡುವೆ ಕೇವಲ ಅಮೇರಿಕ ಮಾತ್ರ ಅಲ್ಲ, ಇಂಗ್ಲೆಂಡ್ನಲ್ಲಿ, ಸ್ವಿಟ್ಜರ್ಲೆಂಡ್ನಲ್ಲಿ ಬಹಳ ಮುಖ್ಯವಾಗಿ ಪ್ರತಿಭಟನೆಗಳು ನಡೆದವು. ಯುದ್ಧ ಬೇಡ, ಯುದ್ಧ ಮಾಡಿಕೊಡೋದು ಅಂತ ಒಂದು ಯುದ್ಧ ವಿರೋಧಿ ಮನಸ್ಥಿತಿ ಎಲ್ಲೆಡೆ ಕಂಡುಬರ್ತಾ ಇದೆ. ಅದರ ಜೊತೆಗೆ ದಟ್ ಯುದ್ಧವನ್ನು ನಿಲ್ಲಿಸುವ ಕುರಿತು ಇವತ್ತು ಇಸ್ಲಾಮಾಬಾದ್ನಲ್ಲಿ, ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಒಂದು ಸಭೆ ನಡೀತಾ ಇದೆ. ಅದನ್ನು ಪಾಕಿಸ್ತಾನ ಹೋಸ್ಟ್ ಮಾಡ್ತಾ ಇದೆ. ಅಲ್ಲಿ ಇರಾನ್ ಪ್ರತಿನಿಧಿಗಳು ಭಾಗವಹಿಸುವ ಚಾನ್ಸಸ್ ಇದೆ. ಅದಕ್ಕಿಂತ ಮುಖ್ಯವಾಗಿ ಈಜಿಪ್ಟ್ ಮತ್ತು ಟರ್ಕಿ ಈ ಯುದ್ಧವನ್ನು ನಿಲ್ಲಿಸುವ ಸಾಧ್ಯತೆ ಬಗ್ಗೆ ಚರ್ಚೆ ನಡೆಸ್ತಾರೆ. ಈಗ ಪಾಕಿಸ್ತಾನ ಈ ಯುದ್ಧ ನಿಲ್ಲಿಸುವ ಇದರಲ್ಲಿ ವಿಚಾರದಲ್ಲಿ ಮಧ್ಯಸ್ಥಿಕೆ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಅಮೇರಿಕದ ಜೊತೆ ಮಾತನಾಡ್ತಾ, ಹಾಗೆಯೇ ಇರಾನ್ ಜೊತೆ ಮಾತನಾಡ್ತಾ ಒಂದು ಮೀಡಿಯಾ ಆದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ಯತ್ನ ನಡೀತಾ ಇದೆ. ಸೊ ಈ ರೀತಿ ಯುದ್ಧ ವಿರೋಧಿ ಇದು ನಡೀತಾ ಇರಬೇಕಾದ್ರೆ ಭಾರತೀಯರು, ನಮ್ಮ ಮುಬ್ಬಕ್ತರ ಮನಸ್ಥಿತಿ ಹೇಗಿದೆ ಅದಕ್ಕೆ ನಿಮಗೊಂದು ಉದಾಹರಣೆ ಹೇಳಬೇಕು. ನಿನ್ನೆ ನಾನೊಂದು ಸ್ಟೇಟಸ್ ಹಾಕಿದ್ದೆ. ಅದೇನು ಗೊತ್ತಾ, ಗಾಜಾದಲ್ಲಿ ಎಸ್ಪೆಷಲಿ ಇರಾನ್ ದಾಳಿಯಿಂದ ಎಷ್ಟು ಜನ ಪತ್ರಕರ್ತರು ಹಸಿನೀಗಿದ್ರು ಅನ್ನೋ ವರದಿ ಬರ್ತಾ ಇದೆ. ವಾಷಿಂಗ್ಟನ್ ಪೋಸ್ಟ್, ಗಾರ್ಡಿಯನ್ ಮೊದಲಾದ ಪತ್ರಿಕೆಗಳು ಬಂದಿದೆ. ಅದರ ಪ್ರಕಾರ ಈ ದಾಳಿಯ ಸಂದರ್ಭದಲ್ಲಿ ಸುಮಾರು 248 ಪತ್ರಕರ್ತರ ಹತ್ಯೆಯಾಗಿದೆ. ಕೆಲವು ಕಡೆ ನೇತನ್ಯಾಹು ಅನ್ನುವ ಯಾರು ನರಮೇಧದ ರೂವಾರಿ ಇದ್ದಾರಲ್ಲ, ನಮ್ಮ ತಂದೆ ರಾಷ್ಟ್ರ ಅಂತೆ, ಅವು ಹೋಗ್ಬಿಟ್ಟು ಪತ್ರಕರ್ತರ ಮೇಲೆ ಬಾಂಬ್ ಹಾಕಿದ್ದಾರೆ. ಸೊ ಈ ವಿಚಾರವನ್ನು ನಾನು ಹಾಕಿದಾಗ ಯಾವುದೋ ಒಬ್ಬ ವ್ಯಕ್ತಿ, ದಿನೇಶ್ ರಾವ್ ಅಂತ, ಬ್ರಾಹ್ಮಣರು ಈ ರೀತಿ ಹಿಂಸೆಯನ್ನು ಪ್ರಚೋದನೆ ಮಾಡ್ತಾರೆ ಅನ್ನೋದೇ ಆಶ್ಚರ್ಯಜನಕವಾದ್ದು. ಆ ವ್ಯಕ್ತಿ ಬಂದುಬಿಟ್ಟು ಕಮೆಂಟ್ ಮಾಡ್ತಾರೆ, ಅಲ್ಲಿ ಭಯೋತ್ಪಾದಕರಿದ್ದರು, ಕೊಂದಾಕಬೇಕು ಅವ್ರನ್ನ, ಪತ್ರಕರ್ತರು ಭಯೋತ್ಪಾದಕರಿಗೆ ಸಪೋರ್ಟ್ ಕೊಡುವಂಥ ಪತ್ರಕರ್ತರನ್ನು ಕೊಲ್ಲಬೇಕು ಅಂದ್ಕೊಂಡು ಕರ್ನಾಟಕದಲ್ಲಿ ಇಲ್ಲೆಲ್ಲೋ ಕೂತ್ಕೊಂಡು ಮಾತಾಡ್ತಾರೆ. ಯಾರೋ ದಿನೇಶ್ ರಾವ್ ಅಂತ. ಇಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಈ ಮುಬ್ಬಕ್ತರು ಏನಿದ್ದಾರೆ ಅವರು ಯುದ್ಧವನ್ನು ಬಯಸ್ತಾ ಇದ್ದಾರೆ. ಇಡೀ ವಿಶ್ವ ಯುದ್ಧವನ್ನು ವಿರೋಧ ಮಾಡ್ತಾ ಇದೆ, ಶಾಂತಿ ಬೇಕು ಅಂತಿದ್ದಾರೆ. ಈ ಮುಬ್ಬಕ್ತರು ಹೋಗ್ಬಿಟ್ಟು ಇಲ್ಲ, ಬಾಂಬ್ ಹಾಕಬೇಕು, ಕೊಲ್ಲಬೇಕು ಅಂತಾರೆ. ಈ ಮನಸ್ಥಿತಿ ನೋಡಿ, ನಮ್ಮ ಹಿಂದೂ ಧರ್ಮ ಇದನ್ನೇ ಕಲಿಸಿದ್ಯಾ? ಹಾಗಿದ್ದರೆ ಹಿಂದೂ ಧರ್ಮಕ್ಕೂ, ಹಿಂದೂ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡುವವರಿಗೂ, ಅವರನ್ನು ಬೆಂಬಲಿಸುವವರಿಗೂ ಏನಂತ ಹೇಳೋಣ? ಇವ್ರಿಗೆ ಹಿಂದೂ ಧರ್ಮ ಗೊತ್ತಾ? ಸಹನಾ ಭವತು ಸಹನೌ ಗುಣಕ್ತು ಸಹವೀರಂಕರವಾವಹೈ ತೇಜಸ್ವಿ ನಾಮಧೀತಮಸ್ತು. ನಮ್ಮ ಇಡೀ ಧರ್ಮದ ಮೂಲ ಬೇರೆ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ದೇವರುಗಳ ಕೈಯಲ್ಲಿ ಅಸ್ತ್ರಗಳಿರಬಹುದು, ಬಿಲ್ಲು ಬಾಣ ಇರಬಹುದು, ಗದೆ ಇರಬಹುದು. ಆದರೆ ಆ ಬಿಲ್ಲು ಬಾಣ ಗದೆ ಯಾಕಿದೆ ಅನ್ನೋದು ಇನ್ನೊಂದು ದಿವಸ ನಾನು ನಿಮ್ಗೆ ಹೇಳ್ತೀನಿ. ಈಗ ಅದು ಪ್ರಸ್ತುತ ಅಲ್ಲ. ಆದರೆ ಈಗ ಇವರು ಹೇಗೆ ಪರಿವರ್ತನೆ ಮಾಡ್ತಿದ್ದಾರೆ ಅದಕ್ಕೆ ನಿಮಗೊಂದು ಉದಾಹರಣೆ ನೀವು ನೋಡಬಹುದು. ಈ ಬೆಂಗಳೂರು ಅಂತ ನಗರದ ರಸ್ತೆಯಲ್ಲಿ ಹೋಗಬೇಕಾದ್ರೆ ಈ ಕಾರುಗಳ ಮೇಲೆ ಒಂದು ಹನುಮಂತನ ಚಿತ್ರ ಹಾಕೋದನ್ನು ನೋಡಿರ್ಬೋದು. ಅದು ಹೇಗಿದೆ ಅಂದರೆ, ಹನುಮಂತ ಹಾರು ಬಂದು ವಿಕೃತವಾದ ಮುಖ ಇದೆ. ಹನುಮಂತ ಅಂಥವನ್ನಲ್ಲವೇ ಅಲ್ಲ. ಅಂದರೆ ದೇವರನ್ನು ಯಾವ ರೀತಿ ತಮಗೆ ಬೇಕಾದ ಹಾಗೆ ವ್ಯಾಖ್ಯಾನಿಸಲಾಗ್ತಾ ಇದೆ ಅನ್ನೋದನ್ನು ಹೇಳೋದಕ್ಕೆ ಹೇಳ್ತಾ ಇದ್ದೀನಿ ನಾನು. ಅಲ್ಲಿ ಹನುಮಂತ ಅನ್ನುವನಿದಾನಲ್ಲ, ಅವನು ಭಕ್ತಾಗ್ರೇಸರ ಅಂತ. ಹನುಮಂತನಿಗೆ ಸಿಟ್ಟು ಬಂದ ಉದಾಹರಣೆ ನಿಮಗೆಲ್ಲೂ ಸಿಗಲ್ಲ.
ಇಡೀ ನೀವು ರಾಮಾಯಣದಲ್ಲಿ ನೋಡಿದರೆ ಆತ ಈ ರಾಮನ ಪಾದಸೇವಕನಾಗಿ ಕೂತಿರ್ತಾನೆ. ನೀವು ಫೋಟೋದಲ್ಲಿ ನೋಡಿದರೆ ಅವನಿಗೆ ತನ್ನ ಶಕ್ತಿಯ ಅರಿವು ಕೂಡ ಇಲ್ಲ. ಅವನಿಗೆ ಬೇರೆಯವ್ರು ಹೇಳಬೇಕು ಹನುಮಂತನಿಗೆ, ಆವಾಗ ಅವನಿಗೆ ತನ್ನ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ಆತ ಸಂಜೀವಿನಿ ಪರ್ವತ ತರುವ ಸಂದರ್ಭ ಇರಲಿ, ಯಾವ ಸಂದರ್ಭದಲ್ಲೂ ಕೂಡ ಆತ ಹಾಗೇನೆ. ಆತ ಈ ಬೇರೆಯವರ ಜೊತೆ ಯುದ್ಧ ಮಾಡಿದ ಕೆಲವು ಪ್ರಕರಣಗಳು ಬಂದರೂ ಕೂಡ ಹನುಮಂತನಿಗೆ ಸಿಟ್ಟು ಬರಲ್ಲ. ಅಂಥ ಹನುಮಂತನ ಕರಾಳ ಮುಖವನ್ನು ಸೃಷ್ಟಿಸಿ ಕಾರುಗಳ ಮೇಲೆ ಹಾಕಲಾಗ್ತಾ ಇದೆ. ದೇವರನ್ನ ಎಲ್ಲಿಗೆ ತರ್ತಿದ್ದಾರೆ ನೋಡಿ, ಇದಕ್ಕೆ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇನ್ನೊಂದು ಪ್ರಾರಂಭ ಆಗಿದೆ. ನೀವು ನೋಡಿರ್ಬೋದು, ಕಾರುಗಳ ಮೇಲೆಲ್ಲ ರಾಯರಿದ್ದಾರೆ ಅಂತ ಇದ್ದಾರೆ. ಅದಕ್ಕೇನು ಮಾಡೋಣ, ಕಾರ್ ಮೇಲೆ ಹಾಕೊಂಡು ಏನ್ರಿ ಮಾಡೋಣ. ಇಸಿ ಇಂತಹ ಅಂದರೆ ಧರ್ಮವನ್ನು ರಾಜಕೀಕರಣಗೊಳಿಸೋದು, ಅದನ್ನೇ ಬೀದಿ ತರೋದು. ಇದೇ ಜನ ಈ ಯುದ್ಧವನ್ನು, ಹಿಂಸೆಯನ್ನು ಬಯಸ್ತಾ ಇದ್ದಾರೆ. ಅವರಿಗಿರುವ ಬಹಳ ಸ್ಪಷ್ಟವಾದ ತಿಳುವಳಿಕೆ ಅಂತ ಅಂದರೆ, ಇಸ್ರೇಲು ಸಾಬ್ರನ್ನ ಹೊಡೆಯುತ್ತೆ. ಸಾಬ್ರನ್ನ ಹೊಡೆಯೋರು ನಮ್ಮ ಸ್ನೇಹಿತರು, ಸಾಬ್ರೆಲ್ಲ ಭಯೋತ್ಪಾದಕರು. ಇವರಿಗೆ ಇಸ್ರೇಲ್ನ ಶ್ರೇಷ್ಠತೆಯ ಭ್ರಮೆ ಮತ್ತು ಬೇರೆ ಧರ್ಮವರವ್ರನ್ನ ಅವರು ತುಚ್ಛೀಕರಿಸುವಂತಹ ಮನಸ್ಥಿತಿ ಯಹೂದಿಗಳದ್ದು. ಅವ್ರಿಗೆ ಶ್ರೇಷ್ಠತೆಯ ಭ್ರಮೆ ಇದೆಯಲ್ಲ, ಅದು ಬ್ರಾಹ್ಮಣರ ಶ್ರೇಷ್ಠತೆಯ ಭ್ರಮೆ ಹಾಗೇ ಇದೆ. ಈವನ್ ಯಹೂದಿಗಳೇನಿದ್ದಾರೆ ಇಸ್ರೇಲ್ನಲ್ಲಿ, ಭಾರತೀಯರಿಗೆ ಎಷ್ಟು ಜನಕ್ಕೆ ಯಾವ ಕೆಲಸ ಕೊಟ್ಟಿದ್ದಾರೆ ಗೂಗಲ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಯಾವ ಕೆಲಸ ಅಲ್ಲಿ ಮಾಡ್ತಿದ್ದಾರೆ, ಅಲ್ಲಿ ಎಂಥೆಂಥ ಕೆಲಸ ಕೊಡ್ತಿದ್ದಾರೆ ಗೊತ್ತಾ? ಅವಮಾನ ಆಗುತ್ತೆ, ನಾನು ಹೇಳೋಕ್ಕೆ ಹೋಗಲ್ಲ. ದಯವಿಟ್ಟು ಗೂಗಲ್ ಮಾಡಿ ನೋಡಿ ಗೊತ್ತಿದ್ದರೆ. ಭಾರತೀಯರು ಎಷ್ಟು ಜನ ಇಸ್ರೇಲ್ನಲ್ಲಿ ಯಾವ್ಯಾವ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಅಲ್ವಾ. ಭಾರತಕ್ಕೆ ಬರಬೇಕಾದ ಇನ್ನೊಂದು ಸಂದರ್ಭದಲ್ಲಿ ಹೇಳಿದೆ, ನೇತನ್ಯಾಹು ಭಾರತಕ್ಕೆ ಬರಬೇಕಾಗಿತ್ತು. ಭಾರತದ ಮೇಲೆ ನಂಬಿಕೆ ಇಲ್ಲದೆ ಬಂದಿಲ್ಲ. ಅವನು ಅಪನಂಬಿಕೆಯ ವ್ಯಕ್ತಿಗಳವರು. ಅವ್ರನ್ನ ಹೋಗ್ಬಿಟ್ಟು ಯುದ್ಧದಲ್ಲಿ 2 ದಿವಸ ಇರಬೇಕಾದ್ರೆ ಇವರ ವಿಶ್ವಗುರು ಹೋಗಿ ಪುಸ್ತಕಂತ ಅಪ್ಕೊಂಡು ಅವ್ರ ಬೆನ್ನೆಲ್ಲ ಕೆರೆದು, ನೀವೇ ಅಪ್ಪ ನಾನೇ ಅಮ್ಮ, ಫಾದರ್ ಲ್ಯಾಂಡು ಮದರ್ ಲ್ಯಾಂಡು ಅಂಥೇಳಿ ಎಲ್ಲ ವಿದೇಶಾಂಗ ನೀತಿ ಎಲ್ಲ ಹಚ್ಚಿ ಹಾಳು ಮಾಡಿಬಿಟ್ಟು ನಕ್ಬಿಟ್ಟು ಕೂಗ್ಬಿಟ್ಟು ವಾಪಸ್ ಬಂದ್ಬಿಟ್ರು. ಏನು ಬೇಸರ ಆಗುತ್ತೆ ನನಗೆ ಕೆಲವು ಸಂದರ್ಭದಲ್ಲಿ. ನಮ್ಮ ಪ್ರಧಾನಿಯವರ ದಡ್ಡತನವನ್ನು ನೋಡಿ. ನಮ್ಮ ಪ್ರಧಾನಿಯವರು ಅವರೆಲ್ಲ ವಿದೇಶದಲ್ಲಿ ಹೋದಾಗ ಟೆಲಿಪ್ರಾಂಪ್ಟರ್ ಇಲ್ಲದೆ ಕಷ್ಟಪಟ್ಟರೆ, ಒದ್ದಾಡಿದರೆ ನಮಗೆ ಭಾರತೀಯರಾಗಿ ಏನಾಗುತ್ತೆ, ಏನು ಅನಿಸುತ್ತೆ ಅಲ್ವಾ. ಎಷ್ಟು ಸಂದರ್ಭದಲ್ಲಿ ಟೆಲಿಪ್ರಾಂಪ್ಟರು ಹೊರಟೋಗ್ಬಿಟ್ಟು ಈ ಹೊಸದು ಈ ಕಿವಿಗೆ ಬಡ್ಸ್ ಟೈಪ್ ಬಂದಿದೆ, ಅದರಲ್ಲಿ ಪ್ರಾಂಪ್ಟ್ ಬರ್ತಾ ಇರುತ್ತೆ. ಸೊ ಅದನ್ನು ಹಾಕ್ಕೊಂಡು ಪಾಪ ಅದನ್ನ ಕೇಳ್ಕೊಂಡು ಹೇಳ್ತಾರೆ. ಅವರಿಗೆ ಹೇಳಬೇಕು. ಅವ್ರಿಗೆ ಇಲೆಕ್ಷನ್ ಪ್ರಚಾರ ಆದರೆ ಅಷ್ಟು ಬೇಕಾಗಲ್ಲ, ಯಾಕಂದರೆ ಬೈಯೋದು ಮಾತ್ರ ಇರುತ್ತಲ್ವ. ಕಾಂಗ್ರೆಸ್ ಬೈಯೋದು, ನೆಹರು ಬೈಯೋದಾದರೆ ಅವ್ರಿಗೆ ಬಾಯ್ಪಾಟ್ ಆಗಿದೆ, ಏನು ತೊಂದರೆ ಇಲ್ಲ. ಗಾಂಧಿ ನೆಹರು ಬೈಬೇಕಾದ್ರೆ ಈಸ್ ರೆಡಿ. ಉಳಿದ್ಬಿಟ್ಟು ವಿದೇಶಾಂಗ ನೀತಿ ಏನು ಅರ್ಥ ಆಗುತ್ತೆ ಅವರಿಗೆ, ಗೊತ್ತೇ ಆಗಲ್ಲ. ಯಾರನ್ನ ಹೋಗ್ಬಿಟ್ಟು ಹೇಳಿ ಕಳಿಸಿರ್ತಾರೆ, ಹೋಗಿ ಒಪ್ಕೊಬಿಡು ಅಂತ ಒಪ್ಕೊಬಿಡ್ತಾರೆ ಪುಸ್ತಕ ಅಂತ. ಬೇಸರ ಆಗುತ್ತೆ ನಮಗೆ. ನಮ್ಮ ದೇಶದ ಪ್ರಧಾನಿ ಅವರನ್ನು ಯಾರಾದರೂ ಅವಮಾನಿಸಿದ್ರೆ ಸಿಟ್ಟು ಬರುತ್ತೆ. ಅವಮಾನಿಸಕೂಡ್ದು ಅಂತ. ಭಾರತವನ್ನು ವಿಶ್ವ ಗಂಭೀರವಾಗಿ ತಗೋಬೇಕು ಅಂತ ಬಯಸುವವರು ನಾವು. ಆದರೆ ಅದಿಲ್ಲದೆ ಹತಾಶೆ ಕಾಣ್ತಾ ಇದೆ. ಯಾಕೆಂದರೆ ಪಾಕಿಸ್ತಾನದ ಮಧ್ಯಸ್ಥಿಕೆಯ ಕುರಿತು ವಿದೇಶಾಂಗ ಸಚಿವ ಜೈಶಂಕರ್ ನೀಡಿದ ಪ್ರತಿಕ್ರಿಯೆ ಇದೆಯಲ್ಲ, ನಾವು ದಲ್ಲಾಳಿಗಳಲ್ಲ ಅಂತ. ವಿಶ್ವ ರಾಜಕಾರಣದಲ್ಲಿ ಈ ರೀತಿ ಮಾತುಗಳೇನಿವೆ, ನಾವು ದಲ್ಲಾಳಿಗಳಲ್ಲ ಅಂದರೆ ಪಾಕಿಸ್ತಾನ ದಲ್ಲಾಳಿ ಅಂತ. ಅಂದರೆ ಈಗ ವಿಶ್ವದಲ್ಲಿ ಪಾಕಿಸ್ತಾನದ ಮಾನ್ಯತೆ ಜಾಸ್ತಿ ಆಗೋದೇನಿದೆ ಅದು ನಮ್ಗೆ ಆತಂಕವನ್ನು ಉಂಟು ಮಾಡಬೇಕು ಭಾರತೀಯರಾಗಿ. ಆದರೆ ಅದನ್ನು ಈ ರೀತಿ ಹೇಳಿಕೆಗಳ ಮೂಲಕ ನಾವು ಒಂದು ರೀತಿ ದುರ್ಬಲರಾಗ್ತಿದ್ದೀವಿ ಅಂತ ತೋರಿಸ್ಕೊಡ್ಲು. ಅದು ಹಾಕ್ಕೊಡ್ದು. ಯಾಕೆ ಜೈಶಂಕರ್ಗೆ ಏನಾಗಿದೆ ಗೊತ್ತಿಲ್ಲ. ಅವರು ಇತ್ತೀಚೆಗೆ ಈ ರೀತಿ ವರ್ತನೆ ಹೇಳಿಕೆಗಳನ್ನು ಈ ವಾಸ್ ಅ ವೆರಿ ಗುಡ್ ಡಿಪ್ಲೊಮ್ಯಾಟ್. ಬಟ್ ಅವ್ರಿಗೆ ಈಗ ಏನಾಗಿದೆ ಅಂದರೆ ವಿದೇಶಾಂಗ ನೀತಿ ಅವರ ಕೈಯಲ್ಲಿಲ್ವಾ? ವಿದೇಶಾಂಗ ನೀತಿಯನ್ನು ತೀರ್ಮಾನಿಸುವವರು ಯಾರು? ಅದರಿಂದ ಅವರಿಗೆ ಬೇಸರ ಆಗಿದೆಯಾ? ಹೀಗೆ ಹಲವು ಪ್ರಶ್ನೆಗಳಿವೆ. ಆದರೆ ಭಾರತದ ಒಳಗಡೆ ನನಗಿರುವ ಬಹಳ ಮುಖ್ಯವಾದ ಪ್ರಶ್ನೆ ಅಂತಂದರೆ, ಯುದ್ಧ ವಿರೋಧಿ ಪ್ರತಿಭಟನೆಗಳು ಭಾರತದಲ್ಲಿ ಯಾಕೆ ನಡೀತಾ ಇಲ್ಲ? ನಡಿಬೇಕಾಗಿತ್ತು. ಯುದ್ಧವನ್ನು ನಿಲ್ಲಿಸಿ ಅನ್ನೋ ಪ್ರತಿಭಟನೆಗಳು ನೀವು ಆ ವಾಷಿಂಗ್ಟನ್ DC ಉಳಿದೆಲ್ಲ ರಾಷ್ಟ್ರ, ಯುರೋಪ್ ರಾಷ್ಟ್ರಗಳು ನೋಡಿದರೆ ಸಾವಿರದಲ್ಲಿ ಜನ ಮೌನವಾಗಿ ಹೋಗುವಂಥದ್ದಿದೆ. ಘೋಷಣೆಗಳು, ಪ್ಲೇ ಕಾರ್ಡನ್ನು ಹಿಡ್ಕೊಂಡಿದ್ದಾರೆ. ದೂರದಲ್ಲೆಲ್ಲೋ ಪೊಲೀಸರು ನಿಂತಿದ್ದಾರೆ. ಇಲ್ಲಾಂದರೆ ಮೊದಲು ಪೊಲೀಸರಿಗೆ ಲಾಠಿ ತಗೊಂಡು ಬಡಿದ್ಬಿಟ್ಟು ಎತ್ತಾಕೊಂಡು ತುಂಬ್ಕೊಂಡು ಹೋಗ್ಬಿಟ್ಟು ಜೈಲಿಗೆ ತುಂಬಿಡ್ತಾರೆ. ಅದೇ ನೋ ಕಿಂಗ್ ಅಂತ ಘೋಷಣೆ. ನಮ್ಮಲ್ಲಿ ಕಿಂಗ್ರೇ ಇರೋದು. ಅಂಥ ವಾತಾವರಣ ಸೃಷ್ಟಿಯಾಗ್ತದೆ. ಆದರೆ ಭಾರತ ಒಳಗಡೆ ಯುದ್ಧ ವಿರೋಧಿ ಒಂದು ಪ್ರತಿಭಟನೆ ಬೇಕು. ಅದನ್ನು ನಮ್ಮ ಎಡಪಕ್ಷಗಳಿರಬಹುದು, ದಟ್ ಪ್ರತಿಪಕ್ಷಗಳಿರಬಹುದು, ಸಾಮಾಜಿಕ ಸ್ವಾಸ್ಥ್ಯವನ್ನು ಬಯಸುವಂಥ ಸಂಘಟನೆಗಳಿರ್ಬೋದು,
ಎಲ್ಲ ಸೇರಿ ಈ ಯುದ್ಧ ವಿರೋಧಿಯಾದಂತಹ ಒಂದು ಪ್ರತಿಭಟನೆ ಈ ದೇಶದಲ್ಲಿ ಹಮ್ಮಿಕೋಬೇಕು ಅಂತ ನನಗೆ ಅನಿಸುತ್ತೆ. ಯುದ್ಧ ನಿಲ್ಲಬೇಕು ಅಂತ ಎಲ್ಲ ಕಡೆಯಿಂದ ಟ್ರಂಪ್ ಎನ್ನುವ ವ್ಯಕ್ತಿ ಏನಿದ್ದಾನೆ ಮತ್ತು ಅವನ ಜೊತೆ ನಿಂತಹ ನರರಾಕ್ಷಸ ಬೆಂಜಮಿನ್ ನೆತನ್ಯಾಹು ಅನ್ನುವ ನರರಾಕ್ಷಕ ಇದ್ದಾರಲ್ಲ, ಅವರು ಅವರ ವಿರುದ್ಧ ಒಂದು ಪ್ರತಿಭಟನೆಯ ಮೂಲಕ ಒತ್ತಡ ಹೇರುವ ಕೆಲಸ ವಿಶ್ವದೆಲ್ಲ ಕನ್ನಡಿಬೇಕು. ಎಲ್ಲ ಕಡೆ ಪ್ರಾರಂಭ ಆಗಿದೆ, ಭಾರತ ಒಂದು ಬಿಟ್ಟು. ಯಾಕೆಂದರೆ ನಾವು ಭ್ರಮೆಯಲ್ಲಿದ್ದೀವಿ, ನಾವು ಸುಳ್ಳು, ನಾವು ಧರ್ಮಿಷ್ಠರಲ್ಲ, ನಮ್ಮ ಧರ್ಮದ ಹೆಸರಿನ ರಾಜಕಾರಣ ಬಲ್ಲವರು, ನಾವು ಆಧ್ಯಾತ್ಮವಾದಿಗಳಲ್ಲ. ನಮಗೆ ಆಧ್ಯಾತ್ಮ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ದೇವರು ಗೊತ್ತಿಲ್ಲ. ಮೂಲಭೂತವಾಗಿ ನಾವು ಯಾವ ಧರ್ಮದವರು ಅಂತ ಹೇಳ್ತೀವೋ ಹಿಂದೂ ಧರ್ಮನೇ ಗೊತ್ತಿಲ್ಲ. ಇವ್ರು ಯಾರಿಗೂ ಗೊತ್ತಿಲ್ಲ. ಯಾರಾದರೂ ಹಿಂದೂ ಧರ್ಮದ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದರೆ ಐ ಆಮ್ ರೆಡಿ. ನನಗೆ ಗೊತ್ತಿದೆ. ವೇದದ ಬಗ್ಗೆ ಚರ್ಚೆ ಮಾಡ್ತಾರೋ ಐ ಆಮ್ ರೆಡಿ, ಉಪನಿಷತ್ ಬಗ್ಗೆ ಚರ್ಚೆ ಮಾಡ್ತಾರೋ ಐ ಆಮ್ ರೆಡಿ, ಪುರಾಣಗಳ ಬಗ್ಗೆ ಚರ್ಚೆ ಮಾಡ್ತಾರೋ ಐ ಆಮ್ ರೆಡಿ, ಯಾವುದೇ ಧರ್ಮ ಗ್ರಂಥದ ಬಗ್ಗೆ ಚರ್ಚೆ ಮಾಡಿದ್ರೆ ಐ ಆಮ್ ರೆಡಿ. ಎಲ್ಲೋ ಫೇಸ್ಬುಕ್ನಲ್ಲಿ ಕೂತ್ಕೊಂಡು ದಟ್ ಸ್ಟೇಟಸ್ ಹಾಕೋದಲ್ಲ. ಪತ್ರಕರ್ತರು ಸಾಯ್ಲಿ, ಹೊಡೆದಾಕಬೇಕು ನಿಮ್ಮಂಥವ್ರು. ನಾನು ಮಾತನ್ನಾಡೋರು ಇದಾರಲ್ಲ, ದುಷ್ಟರು, ನೀಚರು. ಪತ್ರಕರ್ತರು ಸತ್ಯವನ್ನು ತಿಳಿಸುವುದಕ್ಕಾಗಿ ಹೋರಾಟ ಮಾಡ್ತಾರೆ, ಜೀವ ಕೊಡ್ತಾರೆ, ಆಯಿತಾ. ಅವರೇನೋ ಭಯೋತ್ಪಾದಕರ ಬೆಂಬಲಿಗರು ಅಂತ ಇಂಥ ಹೇಳಿಕೆ ನೀಡುವ ದಿನೇಶ್ ರಾವ್ ಅವನಂಥವ್ರು ಇದ್ದಾರಲ್ಲ, ದೇ ಆರ್ ರಿಯಲಿ ಭಯೋತ್ಪಾದಕರು, ಅಪಾಯಕಾರಿಗಳು. ಅವರಿಗೆ ಯಾವುದೇ ಜ್ಞಾನ ಅರಿವು ಇದ್ದಂತೆ ಕಾಣ್ತಾರೆ. ಇಂಥ ಸಾವಿರಾರು ಜನ, ನೂರಾರು ಜನ ಇದ್ದಾರೆ, ಅವರಿಗೆ ಅರಿವಿಲ್ಲ. ಅವರು ಬಂದು ಇಂಥ ಹೇಳಿಕೆಗಳನ್ನು ನೀಡ್ತಾ, ಸ್ಟೇಟಸ್ಗಳನ್ನ ಹಾಕ್ತಾ, ಅದಕ್ಕೆ ₹2 ₹3 ತಗೊಂಡು ಮನೆಗೆ ಹೋಗ್ತಾರೆ. ಸೊ ಇಂಥ ಸನ್ನಿವೇಶದಲ್ಲಿ ಭಾಳ ಸ್ಪಷ್ಟವಾಗಿ ಯುದ್ಧ ವಿರೋಧಿ ಯಾವುದೋ ಒಂದು ಮನಸ್ಥಿತಿ ಮೂಡ್ತಾ ಇರೋದು ಸಂತಸವನ್ನು ಕೊಡುವಂಥದ್ದು. ನಮಗೆ ಯುದ್ಧ ಬೇಡ, ಯುದ್ಧ ಅಗತ್ಯ ಇಲ್ಲ. ಈ ಯುದ್ಧ ನಡೆದರೆ ನೂರಾರು ಜನ, ಸಾವಿರಾರು ಜನ ಸುನೀಗ್ತಾರೆ. ಈ ಯುದ್ಧವನ್ನು ಯಾರು ಬಯಸ್ತಾರಲ್ಲ ಅವರು ಸಾಯ್ತಾರೆ ಅನ್ನೋದು ಮರ್ತು ಬಿಡ್ತಾರೆ. ತಾವು ಚಿರಂಜೀವಿಗಳು ಅಂತ ಈಗ ನೋಡಿ ಬಂದ್ಬಿಡ್ತಾರೆ. ಬಟ ಸಾಯ್ಬೇಕಾಗಿತ್ತಲ್ಲ ನೀನು ಅಂತಾರೆ. ಅಂದರೆ ತಾವು ಚಿರಂಜೀವಿಗಳು ಅಂತ. ಈ ಸಾಯ್ಬೇಕಾಗಿತ್ತಲ್ಲ ಬಟ್ಟ ನನ್ನ ಮಗನೇ ನಾಳೆ ಬೆಳಗ್ಗೆ ಗೊಟ್ಟಕ್ಕೆ ಅಂದ್ಬಿಡ್ಬೋದು. ಅರಿವೇ ಇಲ್ಲ, ಜ್ಞಾನನೇ ಇಲ್ಲ, ತಿಳುವಳಿಕೆನೇ ಇಲ್ಲ. ತಲೆ ಒಳಗೆ ಏನು ಗೋ ತುಂಬ್ಕೊಂಡಿದೆ, ಸಗಣಿ ತಲೆ ತುಂಬ್ಕೊಂಡಿದ್ದಾರೆ, ಗೋಮೂತ್ರ ಕುಡಿದು ಹಿಂಗಾಗಿರ್ಬೇಕು. ಅಂಥ ಒಂದು ಜನಸಮುದಾಯವನ್ನು ಸೃಷ್ಟಿ ಮಾಡಿಬಿಡಲಾಗಿದೆ ರಾಜಕಾರಣಕ್ಕಾಗಿ. ಪ್ರಾಯಶಃ BJP ಮತ್ತು RSS ಮಾಡಿರುವ ಆಘಾತಕರವಾದ ಒಂದು ಕೆಲಸ ಅಂತ, ಅಪಾಯಕಾರಿಯಾದಂಥ ಕೆಲಸ. ಇಂಥ ಜನರನ್ನು ಸೃಷ್ಟಿ ಮಾಡಿಬಿಟ್ಟಿದ್ದು ಮತ್ತೆ ಬಿಡ್ತಾ ಇರೋದು ಅಂತ. ಅವರು ಸಂಪೂರ್ಣವಾಗಿ ಭ್ರಮೆಯಲ್ಲಿ ಇನ್ನೊಂದರಲ್ಲಿ ಬದುಕ್ತಿದ್ದಾರೆ. ಅವರಿಗೆ ಯೇಸು ಹೇಳಿದಾಗೆ ಅವರಿಗೆ ತಾವೇನು ಮಾಡ್ತೀವಿ ಅನ್ನೋದೇ ಗೊತ್ತಿಲ್ಲ. ಇದು ಇನ್ನೂ ದುಃಖಕರವಾದ್ದು. ಬಂದಿರಬೇಕಾದ್ರೆ ವಾಟ್ಸಪ್ನಲ್ಲಿ ಹಾಕಿ ಬೈದು ಕಾರ್ಕಂಡು ಕೆಟ್ಟ ಮಾತುಗಳನ್ನು ಆಡಿ, ನಮ್ಮಲ್ಲಿ ಸೊಂಟದ ಕೆಳಗಿನ ಮಾತುಗಳನ್ನು ಆಡಿ, ಅಪ್ಪ ಅಮ್ಮ ಅಂಥೇಳಿ, ನಿಮ್ಮಮ್ಮ ಅಮ್ಮಮ್ಮ ಅಂದರೆ ತಮಗೂ ಒಂದು ಅಮ್ಮ ಇದ್ದಾನೆ ಅಂತ ಮರ್ತು ಬಿಡೋದು. ನಿಮ್ಮಮ್ಮ ಈ ಬಾಯಿ ನೋಡಿ, ಯಾರ ಜೊತೆ ಮಲಗಿರ್ಬೋದು, ಇನ್ಯಾರ ಜೊತೆ ಮಲಗಿರ್ಬೋದು, ನೀನು ಯಾರಿಗೆ ಹುಟ್ಟಿದೀಯಾ, ಇದನ್ನು ಬಿಟ್ಟು ಗಂಭೀರವಾಗಿ ಮಾತನಾಡುವ ಜನ ಏನಿದಾರಲ್ಲ, ಈ ಬಲಪಂಥೀಯ ಸಂಘಟನೆಗಳು ಇಲ್ಲ, ಎಲ್ಲೂ ಇಲ್ಲ. ಇಂಥವ್ರು ಕಂಟ್ರೋಲ್ ಮಾಡಲ್ಲ. ಅಂಥವ್ರು ಮಾಡಿ ಮಾರ್ಕೆಟಿಗೆ ಹೊರಗಡೆ ರಸ್ತೆಯಲ್ಲಿ ಬಿಡ್ತಾರೆ, ಕೂಗೋದಕ್ಕೆ ಬಿಡ್ತಾರೆ. ಇದು ಮೋದಿ ಆ್ಯಂಡ್ ಕಂಪ್ನಿ RSS ಅವರು ತಯಾರು ಮಾಡ್ತಾ ಇದ್ದೀನಿ. ನನಗೆ ಶಾಕಿಂಗು. RSS ಸಿದ್ಧಾಂತವನ್ನು ನಾನು ವಿರೋಧ ಮಾಡ್ಬೋದು, ಆದರೆ ಆ ಸಂಘಟನೆ ಜನರನ್ನು ಸಿದ್ಧಪಡಿಸುತ್ತೆ. ಆದರೆ ಎಂಥವ್ರನ್ನ ಸಿದ್ಧಪಡಿಸುತ್ತೆ? ಇದೇ ಸಂಸ್ಕೃತಿನ, ಇದೇ ಪರಂಪರೆನ? ಯಾವುದು ಸಂಸ್ಕೃತಿ ಅನ್ನೋದನ್ನು RSS ಅಂತ ಸಂಘಟನೆ ಅವರ ಹಿಂಬಾಲಕರಿಗೆ ತಿಳಿಸೋಕ್ಕಾಗಲ್ಲ ಅಂತಂದರೆ ಅಂಥ ಸಂಘಟನೆ ಯಾಕಿರಬೇಕು? ವಾಟ್ಸಪ್ನಲ್ಲಿ ಬರುವಂಥ ಸಾವನ್ನು ಬಯಸುವವರು, ಅಮ್ಮನ ಬಗ್ಗೆ ಮಾತನಾಡುವವರು, ಅಕ್ಕನ ಬಗ್ಗೆ ಮಾತನಾಡುವವರು, ಮಲಗುವ ಬಗ್ಗೆ ಮಾತನಾಡುವವರು, ಲೈಂಗಿಕತೆ ಬಗ್ಗೆ ಮಾತನಾಡುವವರು, ದೂಷಿಸುವವರು, ಇವರೆಲ್ಲ RSS ವಾದಿಗಳಾದರೆ ಮೋಹನ್ ಭಾಗವತ್ ಉಳಿದವರೆಲ್ಲ ಇದ್ದಾರಲ್ಲ, ಆತ್ಮಾವಲೋಕನ ಮಾಡ್ಕೋಬೇಕು. ಎಂಥ ಜನರನ್ನ ರೆಡಿ ಮಾಡಿ ರಸ್ತೆಗೆ ಬಿಟ್ಟಿದ್ದೀರಿ ಅಂತ ಅಲ್ವಾ? ಸೊ ಅದಕ್ಕೆ ಈಗ ಮುಖ್ಯವಾಗಿ ನನಗೆ ಅನಿಸೋದು, ಯುದ್ಧ ನಿಲ್ಲಬೇಕು. ಸಾವು ಯಾವುದಕ್ಕೂ ಉತ್ತರ ಅಲ್ಲ, ಮಾತುಕತೆ. ಆದರೆ ಇವತ್ತಿನ ವಿಶ್ವ ಇದೆಯಲ್ಲ, ಅದು ಡೊನಾಲ್ಡ್ ಟ್ರಂಪ್ ಅವರ ವಿಶ್ವ, ಬೆಂಜಮಿನ್ ನೆತನ್ಯಾಹು ಅವರ ವಿಶ್ವ, ಅದು ನರೇಂದ್ರ ಮೋದಿಯವರ ವಿಶ್ವ, ಅದು ಅಮಿತ್ ಶಾ ಅವರ ವಿಶ್ವ. ಹಿಂಸೆ, ಸಾವು, ಇದರ ಮೂಲಕ ರಾಜಕಾರಣ ನಡೆಯುವಂಥ ಕಾಲಘಟ್ಟ. ಈ ನಾಯಕರುಗಳೆಲ್ಲ ಪ್ರತಿನಿಧಿಸುವುದು ಹಿಂಸೆಯನ್ನು. ಅವರಿಗೆ ಹಿಂಸೆ ಬೇಕು, ಯಾಕೆಂದರೆ ಅಧಿಕಾರ ಬೇಕು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ
ಈ ಯುದ್ಧವನ್ನು ನಾನು ವಿರೋಧಿಸುತ್ತೇನೆ ಅನ್ನುವ ಒಂದು ಗಟ್ಟಿ ಮನಸ್ಸನ್ನು ಮಾಡಿ ಅದನ್ನು ಹೊರಗೆ ರಸ್ತೆಗೆ ಇಳಿಬೇಕು ಅಂತಲೂ ಇಲ್ಲ. ಎಲ್ಲರೂ ನಾವು ಭಾರತೀಯರು ಯುದ್ಧವನ್ನು ವಿರೋಧಿಸುವ ಗಟ್ಟಿ ಮನಸ್ಸನ್ನು ಮಾಡಿದರೆ ಐ ಬಿಲೀವ್ ದ್ಯಾಟ್ ನಮ್ಮ ಈ ಮನಸ್ಸಿನ ಶಕ್ತಿ ಇದೆಯಲ್ಲ ಅದು ಯುದ್ಧವನ್ನು ನಿಲ್ಲಿಸೋದಕ್ಕೆ ಕಾರಣ ಆಗ್ಬೋದು. ನಮಸ್ಕಾರ.